ಹಾಯ್, ಎಲ್ಲರಿಗೂ ನಮಸ್ಕಾರ. ಲಲಿತಾ ಆಫೀಸಲ್ ಚಾನಲ್ಗೆ ಸ್ವಾಗತ. ನಿಮಗೆ ನಿನ್ನೆ ಎಲ್ಲ ಆಸ್ಪತ್ರೆ ಬಗ್ಗೆ ಹೇಳಿದ್ದೆ. ಅದ್ರದ್ದು ಇನ್ನೂ ಸ್ವಲ್ಪ ಆಸ್ಪತ್ರೆ ಬಗ್ಗೆ ಮಾತ್ರ ಹೇಳಿದ್ದೆ. ಯಾವ್ಯಾವ ಚೆಕಪ್ಗೆ ಎಷ್ಟೆಷ್ಟು ಅಮೌಂಟು ಅಂತ ನಿಮ್ಗೆ ಹೇಳಿದ್ದಿಲ್ಲ. ಅದ್ರ ಬಗ್ಗೆ ಇವತ್ತು ಮಾಹಿತಿ ಹೇಳ್ತೀನಿ. ಯಾರೆಲ್ಲ ಹೊಸಬರಾಗಿದ್ದರೆ ಎಲ್ಲರೂ ಯಾರ್ಯಾರು ನೋಡ್ತಾ ಇದ್ದೀರಿ ಎಲ್ಲರೂ ಈ ಪೇಜನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮನೆಯಲ್ಲಿ ಕೆಲವೊಂದು ಆಯುರ್ವೇದಿಕ್ ಅಡುಗೆಗಳು, ಕೆಲವೊಂದು ಕೆಲಸ ತುಂಬ ಕಡಿಮೆ ಖರ್ಚಲ್ಲಿ ತುಂಬ ಆರೋಗ್ಯದ ವಿಷಯದಲ್ಲಾಯಿತು, ಫಿಟ್ನೆಸ್ಸಿಂದಾಯಿತು, ಮನೆ ಹಣಕಾಸಿಂದು ವಿಚಾರದಲ್ಲಿ ಎಲ್ಲದನ್ನು ಹೇಳ್ತಾ ಇರ್ತೀನಿ. ನೀವು ಅದೆಲ್ಲ ನೋಡಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಒತ್ತಿದ್ರೆ ಪ್ರತಿದಿನ ಬಿಡೋ ವಿಡಿಯೋ ನಿಮಗೆ ಬಂದು ತಲುಪುತ್ತೆ. ನಿನ್ನೆ ಒಂದು ಆಸ್ಪತ್ರೆಗೆ ಹೋಗಿ ಏನೇನು ಖರ್ಚು ಬಂತು, ಆಮೇಲೆ ಗಿಡಗಳ ಬಗ್ಗೆ ಎಲ್ಲನೂ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ನೋಡಿ. ಬೆಳಗ್ಗೆ ಈಗ 6:30-7 ಗಂಟೆ ಆಗಿದೆ. ತುಂಬ ಚೆನ್ನಾಗಿ ಅರಳುತ್ತೆ ಮಲ್ಲಿಗೆ ಹೂವು. ಯಾವಾಗಲೂ ನಾನು ಮಗ್ಗಿನೇ ಹರಿದ್ಬಿಟ್ಟು ಫ್ರಿಜ್ಜಲ್ಲಿ ಹಾಕಿಟ್ಟಿರ್ತೀನಿ. ಒಂದೊಂದು ದಿನ ಒಂದೊಂದು ಬಿಟ್ಟಿರ್ತೀನಿ. ತುಂಬ ಚೆನ್ನಾಗಿ ಮಳಿಗೆ ಮೇಲೆ ಹೋಗಿ ನಿಂತರೆ ತುಂಬಾ ಖುಷಿ ಆಗುತ್ತೆ. ಜಾಗ ಇಲ್ದವರು ಹಾಕ್ಕೊಳಕ್ಕಾಗಲ್ಲ ಹಿಂಗೆ ಅಂತಲೂ ಅನ್ಬೋದು. ಜಾಗ ಇರ್ತಿದ್ರೆ ಮನೆಯಲ್ಲಿ ವೇಸ್ಟ್ ಟಬ್ಬು, ಯಾವುದಾದ್ರೂ ಫಿಲ್ಟರ್ ನೀರು ಬಾಟಲು, ಬಕೆಟು, ಸ್ವಲ್ಪ ಹೂಲಾಗಿದ್ದರೆ ಅದಕ್ಕೆ ಮಣ್ಣು ತುಂಬಿಬಿಟ್ಟು ಚಿಕ್ಕ ಚಿಕ್ಕ ಪಾಟ್ ಹಾಕ್ಕೊಂಡು ಸ್ವಲ್ಪ ಬಿಸಿಲು ಬರೋ ಜಾಗದಲ್ಲಿಟ್ಟು ಡೈಲಿ ನೀರು ಹಾಕಿದರೆ ಆರಾಮಾಗಿ ನಡೆಸ್ಬೋದು. ಜಾಗನೇ ಬೇಕು ಅಂತೇನಿಲ್ಲ. ಈಗ ನೋಡಿದ್ರಿ ಅಲ್ಲ ಯೂಟ್ಯೂಬಲ್ಲಿ ತುಂಬ ವಿಡಿಯೋಗಳೆಲ್ಲ ಬಿಟ್ಟಿದ್ದಾರೆ. ಟೆರೆಸ್ ಮೇಲೆ ತುಂಬ ತರಕಾರಿಗಳೆಲ್ಲ ಬೆಳೀತಾರೆ, ಹೂಗಳು ಎಲ್ಲ, ಹಣ್ಣುಗಳು ಎಲ್ಲ ಬೆಳೀತಾರೆ. ಅಷ್ಟೊಂದು ಓವರ್ ಬೇಡ, ಅವರು ತೋರಿಸ್ತಾರೆ. ಆದರೂ ಅದಕ್ಕೆ ಮೇಂಟೆನೆನ್ಸ್ ಅಂತಲೇ ಒಬ್ಬರು ಇಬ್ಬರು ಬೇಕಾಗುತ್ತೆ. ಕ್ಲೀನ್ ಮಾಡೋದು, ನೀರು ಹಾಕೋದು, ಅದನ್ನೆಲ್ಲ ಮಳೆಗೆ ತುಂಬ ಅಷ್ಟಿಟ್ರೂ ಹುಳ ಉಪ್ಪಡಿಗಳು ಮತ್ತು ಏನಾದರೂ ಸೇರ್ಕೊಂಡ್ಬಿಡುತ್ತೆ ನೋಡಿ. ಇಡ್ಲಿ ಚಟ್ನಿ ಮಾಡಿದ್ದೀನಿ ಇವತ್ತು. ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ. ಇಡ್ಲಿ ಇವತ್ತು ಇದ್ರ ಬಗ್ಗೆನೇ ಮಾತಾಡಬೇಕಾಗಿತ್ತು. ಇಡ್ಲಿ ನೀರಾದರೆ ಅದನ್ನು ಹೆಂಗೆ ಸರಿ ಮಾಡ್ಕೊಂಡು ಇಡ್ಲಿ ಮಾಡೋಕ್ಕಂತ ಸಖತ್ ಸ್ಮೂತಾಗಿದೆ. ಚಟ್ನಿ ನಾನು ನಾರ್ಮಲ್ ಬರೀ ಕೊಬ್ಬರಿಲಿ ಮಾಡಲ್ಲ, ಕೆಲವೊಂದು ಆಯುರ್ವೇದಿಕ್ ಐಟಮ್ಸ್ ಎಲ್ಲ ಹಾಕಿರ್ತೀನಿ. ಈ ಸದ್ಯಕ್ಕೆ ಇಡ್ಲಿ ಚಟ್ನಿ ಬಗ್ಗೆ ವಿವರಣೆ ಕೊಡ್ತೀನಿ. ಇಡ್ಲಿ ನೀರಾದಾಗ ಏನು ಕಲಿಸ್ಬೇಕು, ಏನು ಕಲಿಸಿದ್ರೆ ಇಡ್ಲಿ ಚೆನ್ನಾಗಿರುತ್ತೆ ಅಂತ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನಿನ್ನೆ ಸ್ವಲ್ಪ ಮಾಡಿದ್ದೆ ನಾನು. 4 ಇಯರ್ ಬೇರೆ ಕಡೆ ನಮ್ಮ ಅಮ್ಮನೂರಲ್ಲಿದ್ದೆ. ಅಲ್ಲಿ ಅಮ್ಮನೇ ಅಡುಗೆ ಮಾಡ್ತಿದ್ದು. ಇಡ್ಲಿ ಮಾಡಿ ತುಂಬ ದಿನ ಆಗಿಬಿಟ್ಟಿತ್ತು. ಅದಕ್ಕೆ ಅಂತಲೇ ಇವಾಗ ತುಂಬ ದಿನ ಆಗಿತ್ತಲ್ವ, ಕಲಿಸಿ ರೂಢಿ ಇದ್ದಿಲ್ಲ. ಕಲಿಸ್ಬೇಕಾದ್ರೂ ಸ್ವಲ್ಪ ನೀರು ಆಗಿಬಿಟ್ಟಿತ್ತು. ಬೆಳಗ್ಗೆ ಅವಸರ ಮಾಡಿಕೊಂಡೆ. ಸರಿ, ಮತ್ತೆ ಇಡ್ಲಿ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ನಿನ್ನೆ ಆಸ್ಪತ್ರೆದು ಎಲ್ಲ ಹೇಳಿದ್ನಲ್ವ, ಇಂಥ ಊರಲ್ಲಿ ನಾನು ECG ಮತ್ತು ಎಕ್ಸ್ರಾ ಮತ್ತು ಬ್ಲಡ್ ಚೆಕಪ್ಪು ಎಲ್ಲ ಮಾಡಿಸಿದ್ನಂತಿದ್ದು. ಎಕ್ಸ್ರಾ ಮಾಡಿಸ್ಕೊಳಕ್ಕೆ ಬಂದಿದ್ದೀನಿ. ಈ ಡಾಕ್ಟ್ರೆಲ್ಲ ಬಂದಿದ್ದಾರೆ. ಈಗ 10 o'clock ಆಗಿದೆ. ನಮ್ಮೂರಿಂದ ಇಲ್ಲಿಗೆ 100-120 ಕಿಲೋಮೀಟ್ರ್ ದೂರದಲ್ಲಿದೆ. ನಾನು ಅಷ್ಟು ದೂರಿಂದ ನಮ್ಮೂರಲ್ಲೇ ಒಳ್ಳೊಳ್ಳೆ ಆಸ್ಪತ್ರೆ ಇದೆ, ಕುಷ್ಟಗಿ, ಕೊಪ್ಪಳ, ಇಳಕಲ್ಲೆಲ್ಲ. ನಾನು ತುಂಬ ಅಮೌಂಟೆಲ್ಲ ತುಂಬ ಹೇಳ್ತಾರೆ. ಅದಕ್ಕೆ ಇಲ್ಲಿ ರೀಸನಬಲ್ ರೇಟ್ ಇದೆ. ತುಂಬ ಚೆನ್ನಾಗಿ ನೋಡ್ತಾರೆ, ಅಮೌಂಟಿಗೆಲ್ಲ ನೋಡಲ್ಲ. ಇದು ರಾಯಚೂರು ಜಿಲ್ಲಾ ಸಿಂಧನೂರು ಮಸ್ಕಿ ತಾಲೂಕು ಬಂದಿದೆ. ಮುಂಚೆ ಸಿನ್ನೂರು ತಾಲೂಕು ಲಿಂಗಸೂರು ಇತ್ತು, ಈಗ ಇದಾಗಿದೆ, ಮಸ್ಕಿನೇ ತಾಲೂಕಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಮಸ್ಕಿ ತಾಲೂಕಲ್ಲೇ ಇದೆ. ಇದು ಮೇನ್ ರೋಡಿಗೆ ಇದೆ. ನಿಮಗೆ ವಿಜಯ ನರ್ಸಿಂಗ್ ಹೋಮು ಎಲ್ಲಿದೆ, ಡ್ಯೂಟ್ರ್ ಆಸ್ಪತ್ರೆ ಎಲ್ಲಿದೆ ಅಂದರೆ ಹೇಳ್ಬಿಡ್ತಾರೆ. ಇವ್ರವೇ 2 ಆಸ್ಪತ್ರೆ ಇದೆ. ಒಂದು ಓಲ್ಡ್ ಆಸ್ಪತ್ರೆ, ಇವ್ರದ್ದು 40-45 ವರ್ಷ ಸರ್ವಿಸ್ ಆಗಿದೆ. ನಾನು ಫಸ್ಟು ECG ಮಾಡೋಕ್ಕೆ ಭಾಳ ತೊಗೋಲಿಲ್ಲ ಅವ್ರು. ನಾನು ಚೆಕ್ ಮಾಡಿಸ್ಬಿಟ್ರೆ ಆಯ್ತು ಇಡೀ ಬಾಡಿನ ಅಂತ ಮಾಡಿಸಿದೆ. ECG ಓನ್ಲಿ 400 ತೊಗೊಂಡಿದ್ದಾರೆ. ಬೇರೆ ಕಡೆ ಎಷ್ಟಿದೆ ಗೊತ್ತಿಲ್ಲ ನನಗೆ. ಕೇರ್ ತೊಗೊಂಡು ಲೇಡೀಸಿಗೆ ಲೇಡೀಸ್ ಚೆಕ್ ಮಾಡ್ತಾರೆ, ಜೆಂಟ್ಸಿಗೆ ಜೆಂಟ್ಸ್ ಚೆಕ್ ಮಾಡ್ತಾರೆ. ಎಲ್ಲ ಥರ ಅನುಕೂಲ ಇದೆ. ECG 400 ತೊಗೊಂಡ್ರು. ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದ್ದೀರಾ, ಯಾವುದು ಸಮಸ್ಯೆ ಇಲ್ಲ ಅಂತ ಹೇಳಿದರು. ಒಂದೊಂದು ಕಡೆ ECG 1000-2000 ಇರ್ಬೋದೇನೋ, ಗೊತ್ತಿಲ್ಲ ನನಗೆ. ಬ್ಲಡ್ಡಿಂದೆಲ್ಲ ಗೊತ್ತಿದೆ. ಎಕ್ಸ್ರಾ ಬ್ಲಡ್ಡು ಕಾಸ್ಟ್ ಜಾಸ್ತಿ ಇದೆ. ಇಲ್ಲಿ ECGಗಂತೂ 400 ತೊಗೊಂಡ್ರು. ಆಮೇಲೆ ಮತ್ತೆ ಬ್ಲಡ್ಡಲ್ಲಿ ಎಲ್ಲ ಥರನೂ ಚೆಕ್ ಮಾಡಬೇಕು ಅಂದರೆ, ಸ್ಪೆಷಲಾಗಿ ಚೆಕ್ ಮಾಡಬೇಕು ಅಂದರೆ 350-400 ತೊಗೊತಾರೆ. ಕಾಮನಾಗಿ ಬ್ಲಡ್ ಚೆಕ್ ಮಾಡಬೇಕಂದ್ರೆ ಓನ್ಲಿ 300 ತೊಗೊತಾರೆ ಇಲ್ಲ ಬ್ಲಡ್ ಚೆಕ್ ಮಾಡೋಕ್ಕೆ. ಆದರೆ ಗೌರ್ಮೆಂಟ್ ಅಲ್ಲ, ಇದು ಪ್ರೈವೇಟು. ಮತ್ತು ಯಾವುದೇ ಲೋಕಲ್ ಡಾಕ್ಟ್ರ್ ಅಲ್ಲ ಅವರು ಡಾಕ್ಟ್ರದ್ದು ಓದಿ ಆಗಿನ ಕಾಲದಲ್ಲಿ, ಈಗ 45-50 ವರ್ಷದಲ್ಲಿ 200-250-300 ರೂಪಾಯಿ ಮೆಡಿಕಲ್ ಸೀಟಿಗೆ ಅಮೌಂಟ್ ಕೊಟ್ಟು ಓದಿದಾರಂತೆ. ಆದರೆ ಈ ಹಾಸ್ಪಿಟ್ಲಲ್ಲಿ ಎಲ್ಲ ರೀತಿಯದು ಇದೆ. ಜನರಲ್ ವಾರ್ಡ್ ಇದೆ, ಸ್ಪೆಷಲ್ ವಾರ್ಡ್ ಇದೆ. ಆಮೇಲೆ ಆ ವಾರ್ಡ್ಗೂ ಅಷ್ಟೊಂದು ಅಮೌಂಟ್ ತೊಗೊಳ್ಳಲ್ಲ ಅವರು. ಎಲ್ಲ ರೀತಿಯದು ಸೌಕರ್ಯ ಇದೆ. ಎಲ್ಲ ಥರ ಟೆಸ್ಟು, ಸ್ಕ್ಯಾನ್ಸು
ಯಾವುದೇ ಟ್ರೀಟ್ಮೆಂಟ್ ಆಗಲಿ ತುಂಬ ಚೆನ್ನಾಗಿ ಕೊಡ್ತಾರೆ. ಆಮೇಲೆ ಲೇಡೀಸ್ ಪ್ರಾಬ್ಲಮಿಂದು ಇದೆ ಇವ್ರ ಹತ್ರ. ಇವರು 2 ಆಸ್ಪತ್ರೆ ಇದೆ. ಆದರೆ ಇನ್ನೊಂದು ಆಸ್ಪತ್ರೆ ತುಂಬ ಕಾಸ್ಟ್ ಜಾಸ್ತಿ, ಇವ್ರ ಆಸ್ಪತ್ರೆಯಲ್ಲಿ ಮಾತ್ರ ಕಡಿಮೆ ಇದೆ. ನನಗೆ ಬ್ಲಡ್ ಚೆಕಪ್ಗೆ ಕೊಟ್ಟಿದ್ದು 350 350 ಕೊಟ್ಟಿದ್ದೀನಿ ಬ್ಲಡ್ ಚೆಕಪ್ಪಿಗೆ. ECG ಅಂದರೆ ಹಾರ್ಟಿನ ಏನೋ ಮುಂದೆ ಎದೆ ಚುಚ್ಚೋದು, ಏನೋ ಪ್ರಾಬ್ಲಮ್ ಯಾವುದೇ ಗ್ಯಾಸ್ಟ್ರಿಕ್ ಅದು ಇದು ಅಂತ ಬಿಡಬೇಡಿ. 6 ತಿಂಗಳಿಗೆ ಮತ್ತು 1 ಇಯರ್ಗೆ ಚೆಕ್ ಮಾಡಿಸ್ತಾ ಇರಿ. ತುಂಬ ಒಳ್ಳೆಯದು. ನಾವೆಲ್ಲೋ ಅಮೌಂಟ್ ಉಳ್ಸೋಕೆ ಹೋಗಿ ಏನೋ ಹೆಚ್ಚು ಕಡಿಮೆ ಆದರೆ ಈಗ ನೋಡಿದ್ರಲ್ವ ಏನೇನೋ ಬಂದುಬಿಡುತ್ತೆ. ಹೆಂಗೆಂಗೋ ಸಣ್ಣ ಪುಟ್ಟದ್ದಂತ ಬಿಟ್ಟು ಹೆಂಗೆಲ್ಲ ದಲಿಪ್ ರಾಜುಗೆ ಅವ್ರಿಗೆಲ್ಲ ಅದು ಏನಾಗಿ ಗ್ಯಾಸ್ಟ್ರಿಕ್ ಅದು ಇದು ಅಂತ ಬಿಟ್ಬಿಟ್ಟು ಸಮಸ್ಯೆ ಆಗಿಬಿಡುತ್ತೆ. ಅದಕ್ಕೆ ನಾನು ಎಕ್ಸ್ರಕ್ಕೆ 400 ತೊಗೊಂಡು ಇಷ್ಟು ದಿನ 300 250 ತೊಗೊತಿದ್ರು. ಇವಾಗ 1 ಮಂತ್ ಆಯ್ತೇನೋ 400 ತೊಗೊಂಡಿದ್ದಾರೆ. ಎಕ್ಸ್ರಕ್ಕೆ 400, ಇದಕ್ಕೆ ECGಗೆ 350 400 ರೂಪಾಯಿ ತೊಗೊಂಡಿದ್ದಾರೆ. ಬ್ಲಡ್ಡಿಗೆ 350 ರೂಪಾಯಿ ತೊಗೊಂಡಿದ್ದಾರೆ. ಇದು ಟ್ಯಾಬ್ಲೆಟ್ ಮಾತ್ರ ಸ್ವಲ್ಪ ರೇಟು ಸ್ವಲ್ಪ ಇರುತ್ತೆ, ಅಷ್ಟು ಜಾಸ್ತಿನೂ ಇರಲ್ಲ ಕಡಿಮೆ ಇರಲ್ಲ. ಟ್ಯಾಬ್ಲೆಟ್ಸ್ ತುಂಬ ಚೆನ್ನಾಗಿ ಕೊಡ್ತಾರೆ. ಆದರೆ ಒಂದು ಸಾರಿ ಹೋದರೆ ಒಂದು ಸಾರಿ 2 ಸಾರಿ ಅವ್ರ ಹತ್ರ ಹೋಗೋರಲ್ಲೇ ಎಲ್ಲ ಕ್ಲಿಯರ್ ಮಾಡಿ ಕಳಿಸ್ಬಿಡ್ತಾರೆ. ಹೋಗಿ ತುಂಬ ಚೆನ್ನಾಗಿದೆ. ನಿಮ್ಗೆ ಯಾರಿಗಾದ್ರೂ ಆಸ್ಪತ್ರೆದು ಏನಾದರೂ ಬೇಕು ಮಾಹಿತಿ, ಸಂಪೂರ್ಣ ಮಾಹಿತಿ ಬೇಕು ಅಂತಂದರೆ ಕಮೆಂಟಲ್ಲಿ ಹೇಳಿ, ನಾನು ಅದ್ರ ಲೊಕೇಶನ್ನು ಕಳಿಸ್ತೀನಿ. ನೋಡಿ. ನಿನ್ನೆ ಹೇಳ್ಬೇಕಾದ್ರೇ ಸಮಯ ಆಗಿಬಿಡ್ತು, ಅದಕ್ಕೆ ಜಾಸ್ತಿ ಹೇಳಿಲ್ಲ. ನಾನು ಆಸ್ಪತ್ರೆದು ಹೋಗಿದ್ದೆ ಅಂತ ಅಷ್ಟೇ ಹೇಳಿದೆ. ಇವಾಗ ಬೆಳಗ್ಗೆ 6 ಗಂಟೆಗೆ ಹೋಗಿದ್ದೆ, 10 o'clock ಅನ್ನೋತ್ತಿಗೆ ಆ ಊರು ಮುಟ್ಟಿದೆ. ಎಲ್ಲ ಟೆಸ್ಟ್ಗಳು ಎಲ್ಲ 12:30 1 o'clock ಆಯಿತು. ಮತ್ತು ಹೊರಗಡೆ ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಕುಡ್ಕೊಂಡ್ಬಿಟ್ಟು ನಾನು ಅದೇ ಊರು, ನನ್ನ ಅಮ್ಮನ ಊರು ಹೋಗಲಿಲ್ಲ ನಾನು. ಯಾಕಂದರೆ ಮನೆಯಲ್ಲೇ ನನ್ನ ಮಗನ ಬಿಟ್ಟಿದ್ದೆ. ನಮ್ಮ ಮನೆಯವ್ರು ಕೆಲ್ಸದ ಮೇಲೆ ಹೋದರೆ ಬೇಗ ಬರೋದಿಲ್ಲ. ಅದಕ್ಕೆ ರಿಟರ್ನ್ ಮತ್ತೆ ಕುಷ್ಟಗಿಗೆ ಬಂದುಬಿಟ್ಟೆ ನಾನು. ನಿಮಗೆ ಗೊತ್ತಲ್ವ ಫ್ರೀ ಸೀಟ್ ಅದರಿಂದ ಬಸ್ಸಿಗೆ ಇಷ್ಟೊಂದು ಕಷ್ಟ ಇದೆ ಅಂತ. ಒದ್ದಾಡ್ಕೊಂಡು ಮೇಲೆಲ್ಲ ದೂಕಾಡ್ಕೊಂಡು ತಳ್ಳಾಡ್ಕೊಂಡು ಬರ್ತಾರೆ. ಬಂದೆ ನನ್ನ ಮನೆಗೆ. ಆಮೇಲೆ ಇಡ್ಲಿ ಬಗ್ಗೆ ಹೇಳ್ಬೇಕಾಗಿತ್ತಲ್ವ, ಹೇಳ್ತೇನೆ. ಇಡ್ಲಿ ಕಲಿಸ್ಬಿಟ್ಟಿದ್ದೆ, ನೀರೆಲ್ಲ ಆಗಿಬಿಟ್ಟಿತ್ತು. ಏನು ಮಾಡಬೇಕು ಅಂತ ತೋಚ್ತಾನೆ ಇದ್ದಿಲ್ಲ. ಆಮೇಲೆ ನಾನು ಯಾವುದೋ ಅದು ಇದು ಮಾಡಲ್ಲ, ಹಾಳು ಮಾಡಲ್ಲ, ಇರೋದ್ರಲ್ಲೇ ಸ್ವಲ್ಪ ಏನಾದರೂ ಬುದ್ಧಿ ಉಪಯೋಗಿಸಿ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಇದು ಚಟ್ನಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಯಾವಾಗ ಚಟ್ನಿ ಮಾಡಲಿ ಬರೀ ಕೊಬ್ಬರಿ, ಶೇಂಗಾ, ಮೆಣಸಿನ್ಕಾಯಿ ಹಾಕಲ್ಲ. ಅದರಲ್ಲಿ ಎಲ್ಲ ಥರನೂ ಹಾಕಿರ್ತೀನಿ. ಜೀರಿಗೆ, ಬೆಳ್ಳುಳ್ಳಿ, ಅಲ್ಲ, ಉಪ್ಪು, ಹುಣಸೆಹಣ್ಣು, ಮತ್ತು ನೀರು, ಎಲ್ಲ ಥರ, ಹಸಿ ಕರಿಬೇವು ಎಲ್ಲ ಥರ ಹಾಕ್ಬೇಕು. ಅದು ಬರೀ ಓನ್ಲಿ ಕರಿಬೇವು, ಬರೀ ಕೊಬ್ಬರಿ ಮೆಣಸಿನ್ಕಾಯಿ ಇದು ಹಾಕಿದ್ರೆ ಟೇಸ್ಟ್ ಇರೋಲ್ಲ. ಇವಾಗ ಮಕ್ಕಳೆಲ್ಲ ಬೆಳ್ಳುಳ್ಳಿ ಸಿಪ್ಪೆ ಬಿಸಾಕೋದು, ಯಾವುದಾದ್ರೂ ಕೊತ್ತಂಬರಿ ಸೊಪ್ಪು ಬಿಸಾಕೋದು ಮಾಡ್ತಾರೆ. ಅಂತ ಚಟ್ನಿ ಮಾಡಬೇಕಾದ್ರೆ ಎಲ್ಲದನ್ನು ಹಾಕಿ ಮಾಡಿ, ಕೊಬ್ಬರಿಲ್ಲೇ ಹಸಿ ಕೊಬ್ಬರಿ ನಾನು ಇಲ್ಲ ಮನೆಯಲ್ಲೇ ಕೊಡ್ತಾರೆ. ಕಾಯಿ ತುಂಬ ದೊಡ್ಡದು ಕಾಯಿ ಇದೆ. ಒಮ್ಮೆಕ್ಕೆ ಅವ್ರಿಗೆ ಗಿಡದಿಂದ ಹರ್ಕೊಂಬಂದಾಗ 20 ರೂಪಾಯಿ ಕೊಂದ್ರಂಗೆ ಒಂದು 10-15 ಕಾಯಿ ತರಿಸಿಟ್ಬಿಡ್ತೀನಿ ಮನೆಯಲ್ಲಿ. ಹಂಗೆ ಫಸ್ಟಿಗೆ ಯಾವುದಾದ್ರೂ ವಾರದ ದಿನ ಅಮಾವಾಸ್ಯೆ ದಿನ ದೇವ್ರಿಗೆ ಹೊಡೆದ್ಬಿಟ್ಟು ಯೂಸ್ ಮಾಡಿಬಿಡ್ತೀನಿ. ಕಾಯಿಗೆ ನಮ್ಗೆ ಈ ಕಡೆ ಕೊರತೆ ಇಲ್ಲ. ಬೆಂಗಳೂರಲ್ಲಿ ಹೆಂಗಿದೆಯೋ ಗೊತ್ತಿಲ್ಲ. ಇಲ್ಲಂತೂ ಹಳ್ಳಿಗಳಾಗ ಒಬ್ಬರ ಮನೆಯಲ್ಲೇ ತರಿಸ್ಕೊಂಡ್ಬಿಟ್ಟಿರ್ತೀನಿ. ಇಡ್ಲಿ ಚಟ್ನಿ ಸಖತ್ ಟೇಸ್ಟಾಗಿತ್ತು. ಚಟ್ನಿನೇ ಅನಿಸ್ತಾ ಇರಲಿಲ್ಲ, ಯಾವುದಾದ್ರೂ ಒಂದು ಗಿಡಮೂಲಿಕೆದು ಸೊಪ್ಪಿನ ಥರ ಇತ್ತು, ಟೇಸ್ಟ್ ಇತ್ತು. ತುಂಬಾ ರುಚಿಯಾಗಿ ಬಂತು. ನಮ್ಮ ಮಗ ಅಮ್ಮ ಚೆನ್ನಾಗಾಗಿದೆ ಅಂತ ಹೇಳಿದರು. ನೋಡಿ, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಕಾಯ್ತಾ ಇರಿ. ಥ್ಯಾಂಕ್ ಯು.